ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಜನಮನ ಗೆದ್ದಿದ್ದ ಹಿರಿಯ ವೈದ್ಯರೊಬ್ಬರು ಲಂಗ್ಸ್ ಕ್ಯಾನ್ಸರ್ನ ತೀವ್ರ ನೋವನ್ನು ಸಹಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಬೆಳಗಾವಿಯ ಟೀಕಲವಾಡಿಯ ಮಂಡೋಳಿ ರಸ್ತೆಯ ಈ ಮನೆಯಲ್ಲಿ ನಡೆದ ಘಟನೆ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಮೂಲತಃ ಉತ್ತರ ಕರ್ನಾಟಕ ಜಿಲ್ಲೆಯ ಅಂಕೋಲ ಮೂಲದವರಾದ ಡಾಕ್ಟರ್ ದಿನೇಶ್ ಭಟ್ಕಳ್ ಕೆಎಲ್ಇ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಸುಮಾರು 40 ವರ್ಷಗಳ ಕಾಲ ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು. ಪ್ರಸ್ತುತ ಅಂಕೋಲದ ಕೆಎಲ್ಇ ಆಸ್ಪತ್ರೆಯ ಆಡಳಿತ ಅಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ರು. ಆದರೆ ಕೆಲವು ತಿಂಗಳ ಹಿಂದೆ ಅವರಿಗೆ ಲಂಗ್ಸ್ ಕ್ಯಾನ್ಸರ್ ಇರುವುದು ಪತ್ತೆಯಾಗಿತ್ತು. ಚಿಕಿತ್ಸೆ ಪಡೆಯುತ್ತಿದ್ರು. ತೀವ್ರ ಎದೆನೋವಿನಿಂದ ಮಾನಸಿಕವಾಗಿ ಕುಗ್ಗಿದ್ರು ಎಂದು ಕುಟುಂಬಸ್ಥರು ಹಾಗೂ ಆಪ್ತರು ತಿಳಿಸಿದ್ದಾರೆ. ಭಾನುವಾರ ಬೆಳಗ್ಗೆ ನೋವು ಹೆಚ್ಚಾದಂತ ಹಿನ್ನೆಲೆ ಮನೆಯಲ್ಲಿದ್ದ ಗನ್ ತೆಗೆದುಕೊಂಡು ಗ್ಯಾಲರಿಗೆ ತೆರಳಿದ ಅವರು ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಗುಂಡಿನ ಸದ್ದು ಕೇಳಿ ಹೊರಗೆ ಬಂದ ಕುಟುಂಬಸ್ಥರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವರನ್ನ ಕಂಡು ಬೆಚ್ಚಿ ಬಿದ್ರು. ತಕ್ಷಣ ಪೊಲೀಸರಿಗೆ ಮಾಹಿತಿ ತಿಳಿಸಲಾಗಿದ್ದು ಸ್ಥಳಕ್ಕೆ ಡಿಸಿಪಿ ನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಯಿತು. ಅಷ್ಟೇ ಅಲ್ಲದೆ ಘಟನೆಗೂ ಮುನ್ನ ಡಾಕ್ಟರ್ ದಿನೇಶ್ ಅವರು ತಮ್ಮ ಹಿತೈಷಿಗಳು ಮತ್ತು ಮಾರ್ಗದರ್ಶಕರಿಗೆ ವಾಟ್ಸ್ಆಪ್ ಸಂದೇಶ ರವಾನಿಸಿರುವುದು ಬೆಳಕಿಗೆ ಬಂದಿದೆ. ನನಗೆ ನೀವು ಇಷ್ಟು ವರ್ಷ ಸಹಾಯ ಮಾಡಿದ್ದೀರಿ, ಆದರೆ ಈಗ ತೀವ್ರ ಎದೆನೋವಿನಿಂದ ಬಳಲುತ್ತಿದ್ದೇನೆ. ದಯವಿಟ್ಟು ನನ್ನ ಕುಟುಂಬಕ್ಕೆ ಸಹಾಯ ಮಾಡಿ ಎಂದು ಸಂದೇಶದಲ್ಲಿ ಉಲ್ಲೇಖಿಸಿರುವುದಾಗಿ ತಿಳಿದು ಬಂದಿದೆ. ಡಾಕ್ಟರ್ ದಿನೇಶ್ ಭಟ್ಕಳ್ ಅವರು ಸುಮಾರು 79 ವರ್ಷ ವಯಸ್ಸಾಗಿತ್ತು. ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿತ್ತಂತೆ. ಅದು ಪೇನ್ ತಳ್ಕೊಳ್ಳೋದು ಬೆಳಗ್ಗೆ ಹತ್ರ ಮಾಡ್ಕೊಂಡಾರ ಅಂತಂದೇಳಿ ಶೂಟ್ ಮಾಡ್ಕೊಂಡಿದ್ರಂತೆ. ಪ್ರಿಲಿಮಿನರಿಯಾಗಿ ಇದಾಗ್ತಿದೆ. ಬಟ್ ನಮ್ಮದು FSL ಟೀಮ್ ಅದು ಬರ್ತಾಯಿದೆ, ವೆರಿಫೈ ಮಾಡಿ ಮುಂದಿನ ಕ್ರಮ ಜರುಗಿಸ್ತೀವಿ. 79 ಇಯರ್ಸ್ ಏಜ್ ಇಲ್ಲಿ KLE ಇದ್ದಾರೆ. ಬೆಳಗಾವಿಯಲ್ಲಿಯೂ ಕೂಡ ಸುಮಾರು 40 ವರ್ಷ ಇಲ್ಲಿ ಡಾಕ್ಟರ್ ಅಂತ ಇದು ಮಾಡಿದರು. ಸುಮಾರು 2 ವರ್ಷದಿಂದ ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿ ಪೇನ್ ಬರ್ದು ಭಾಳಷ್ಟು ಸಿವಿಯರ್ ಪೇನ್ ಆಗ್ತಾಯಿತ್ತು. FSL RFSL ಅದು ಬಂದು ವೆರಿಫೈ ಮಾಡಿದ ನಂತರ ಭಟ್ಕಳ್ನಲ್ಲಿ ನಮ್ಮ KLE ತನ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂತ ಕೆಲಸ ಮಾಡ್ತಿದ್ರು ದಿನೇಶ್ ಭಟ್ಕಳ್ ಅವರ. KLE ಹಾಸ್ಪಿಟ್ಲಲ್ಲಿ 40 ವರ್ಷದಿಂದ ಕೆಲಸ ಮಾಡಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅಂಥೇಳಿ KLE ಭಟ್ಕಳ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಲಾಸ್ಟ್ ಒಂದು 3-4 ತಿಂಗಳಿಂದ ಅವ್ರ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು. ಕ್ಯಾನ್ಸರ್ ಡಿಟೆಕ್ಟ್ ಆದ ಬಳಿಕ ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಂಥೇಳಿ ಅಂಕೋಲದಿಂದ ಈ ಕಡೆ ಶಿಫ್ಟ್ ಆದವು. ಶಿಫ್ಟ್ ಆದ ಬಳಿಕ ಸಿವಿಯರ್ ಪೇನ್ ಆಗ್ತಿದ್ದೆ ಅವರಿಗೆ ಚೆಸ್ಟ್ನಲ್ಲಿ. ಸಿವಿಯರ್ ಪೇನ್ ಆಗ್ತಿದ್ದೆ ಅಂಥೇಳಿ ನಮ್ಮ ಫ್ರೆಂಡ್ಗೂ ಮೆಸೇಜನ್ನು ಕಳಿಸಿದ್ದಾರೆ ಅವರು. ಹಿಂಗೆ ನಂಗೆ ಸಿವಿಯರ್ ಪೇನ್ ಆಗ್ತಾಯಿದೆ, ನಾನು ಲಾಸ್ಟ್ ಡಿಸಿಷನ್ ತೊಗೋತಾ ಇದ್ದೀನಿ, ಅದ್ರ ಸಲುವಾಗಿ ಏನು ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ ಮೆಸೇಜನ್ನು ಕಳೆದು ನಂಗೆ ಅನ್ನಿಸ್ಮಟ್ಟೆ ಅವರು ಹೇಳಿದ ಪ್ರಕಾರ ಮುಂಜಾನೆ 6 ಗಂಟೆ ಆಗಿ ಒಂದು 15 ನಿಮಿಷದಲ್ಲಿ ಶೂಟೌಟ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ.